ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹೇಳಿದ್ರು, ಅರ್ಧರಾತ್ರಿಯಲ್ಲಿ ಮಹಿಳೆಯರು ನಿರ್ಭಯರಾಗಿ ಓಡಾಡಿದರೆ ಅದು ನಿಜವಾದ ಸ್ವಾತಂತ್ರ್ಯ ಎಂದು. ಆದರೆ ಸ್ವಾತಂತ್ರ್ಯ ಬಂದು 65 ವರ್ಷಗಳೇ ಕಳೆದರೂ ಕೂಡ ಈ ಕನಸು ಇನ್ನೂ ನನಸಾಗಿಲ್ಲ. ರಾತ್ರಿ ಹೊತ್ತು ಹಾಗಿರಲಿ, ಹಗಲು ಹೊತ್ತಿನಲ್ಲೂ ಕೂಡ ಹೊರಗೆ ಬರಲು ನಾರಿ ಹೆದರ್ತಿದ್ದಾಳೆ. ಆಕೆ ನಿರ್ಭಯಳಾಗಿ ಓಡಾಡಬೇಕು ಅಂದರೆ ಕಠಿಣ ಕಾನೂನು ತರಲೇಬೇಕಾಗಿದೆ. ಹಾಗಾದರೆ ನಮ್ಮ ದೇಶದ ಕಾನೂನಲ್ಲಿ ಯಾವ ಬದಲಾವಣೆ ತರಲಾಗ್ತಾ ಇದೆ? ಈ ಡೀಟೇಲ್ಸ್ ಇಲ್ಲಿದೆ. ಕ್ರೂರ ಕಾಮುಕರಿಗೆ ಶಿಕ್ಷೆ ಎಂದು 600 ಕೇಸ್ಗಳಲ್ಲಿ ಒಂದರಲ್ಲಷ್ಟೇ ಶಿಕ್ಷೆ. ಕಾಮುಕರನ್ನ ನಿರ್ವೀರ್ಯಗೊಳಿಸಲು ಶಿಫಾರಸು. ದೇಶದಲ್ಲಿ ಕಾಮುಕರ ಕ್ರೌರ್ಯಕ್ಕೆ ಕೊನೆಯೇ ಇಲ್ಲದಂತಾಗಿದೆ. ಅದರಲ್ಲೂ ರಾಷ್ಟ್ರ ರಾಜಧಾನಿ ದೆಹಲಿ ಈಗ ರೇಪ್ ಸಿಟಿಯಾಗಿ ಕುಖ್ಯಾತಿ ಪಡೆದಿದೆ. ಆದ್ರೆ ಇದುವರೆಗೂ ಅಲ್ಲಿ ನಡೆದ ಅತ್ಯಾಚಾರಗಳು, ಕಾಮುಕರ ಅಟ್ಟಹಾಸ ಪ್ರಕರಣಗಳು, ಕಾಮಾಂಧರಿಗೆ ಆದ ಶಿಕ್ಷೆಯ ಇತಿಹಾಸವನ್ನ ಕೆದಕಿದ್ರೆ ನಿಜಕ್ಕೂ ಅಚ್ಚರಿಯಾಗುತ್ತೆ. ನಿಜಕ್ಕೂ ಅಪರಾಧಿಗಳಿಗೆ ಶಿಕ್ಷೆ ಆಗುತ್ತಾ? ದೌರ್ಜನ್ಯಕ್ಕೆ ತುತ್ತಾದ ಹೆಣ್ಣು ಮಗಳಿಗೆ ನ್ಯಾಯ ಸಿಗುತ್ತಾ ಅನ್ನೋ ಶಂಕೆ ಕಾಡುತ್ತದೆ. ಕಳೆದ 1 ವರ್ಷದಿಂದ ಈಚೆಗೆ ದೇಶದ ರೇಪ್ ಕ್ಯಾಪಿಟಲ್ ದೆಹಲಿಯಲ್ಲಿ ಒಟ್ಟು 635 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿವೆ. ಈ ಪೈಕಿ ಒಟ್ಟು 754 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಆದರೆ ಇಷ್ಟು ಜನರ ಪೈಕಿ ಕೇವಲ 1 ಕೇಸ್ನಲ್ಲಿ ಓರ್ವ ಆರೋಪಿಗೆ ಮಾತ್ರ ಶಿಕ್ಷೆ ವಿಧಿಸಲಾಗಿದೆ. ಉಳಿದ 403 ಆರೋಪಿಗಳು ಕಟಕಟೆಯಲ್ಲಿ ವಿಚಾರಣೆ ಎದುರಿಸುತ್ತಿದ್ದಾರೆ. ಇನ್ನು 348 ಆರೋಪಿಗಳ ಬಗ್ಗೆ ತನಿಖೆ ಆಗಬೇಕಿದೆ. ಉಳಿದಂತೆ 2 ಆರೋಪಿಗಳು ಖುಲಾಸೆಯಾಗಿದ್ದಾರೆ. ಈ ಮಧ್ಯೆ ಡಿಸೆಂಬರ್ 16ರಂದು ನಡೆದ ಅತ್ಯಾಚಾರ ಪ್ರಕರಣದಿಂದ ಕಾಮಾಂಧರ ವಿರುದ್ಧ ಕಠಿಣ ಕ್ರಮಕ್ಕಾಗಿ ಆಗ್ರಹ ಹೆಚ್ಚಿದೆ. ಅತ್ಯಾಚಾರಕ್ಕೆ ಸಂಬಂಧಿಸಿದ ಕಾನೂನಿಗೆ ತಿದ್ದುಪಡಿ ತರುವ ಮತ್ತು ಸದರಿ ಪ್ರಕರಣಗಳ ವಿಚಾರಣೆಯನ್ನ ತ್ವರಿತಗೊಳಿಸುವ ನಿಟ್ಟಿನಲ್ಲಿ ರಚನೆಯಾಗಿರುವ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಜೆ.ಎಸ್. ವರ್ಮಾ ನೇತೃತ್ವದ 3 ಸದಸ್ಯ ಆಯೋಗಕ್ಕೆ ಸಲಹೆ ಸೂಚನೆಗಳನ್ನು ನೀಡುವಂತೆ ಎಲ್ಲ ರಾಜಕೀಯ ಪಕ್ಷಗಳಿಗೂ ಸಾರ್ವಜನಿಕರಿಗೂ ಕೇಂದ್ರ ಸರ್ಕಾರ ಕೋರಿದೆ. ಈ ಪೈಕಿ ಕಾಮಾಂಧರನ್ನು ನಿರ್ವೀರ್ಯಗೊಳಿಸುವುದು, ಅತ್ಯಾಚಾರ ಮಾಡಿದವರಿಗೆ 30 ವರ್ಷಗಳವರೆಗೂ ಜೈಲು ಶಿಕ್ಷೆ ವಿಧಿಸುವುದು, ತ್ವರಿತಗತಿ ನ್ಯಾಯಾಲಯಗಳಲ್ಲಿ 3 ತಿಂಗಳೊಳಗೆ ರೇಪ್ ಕೇಸ್ಗಳ ವಿಚಾರಣೆ ಇತ್ಯರ್ಥಗೊಳಿಸುವುದು ಸೇರಿದಂತೆ ಹಲವು ಕಠಿಣ ಕ್ರಮಗಳನ್ನು ಕಾಂಗ್ರೆಸ್ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚಿಸಲಾಗಿದೆ. ರೇಪಿಸ್ಟ್ಗಳಿಗೆ ಗಲ್ಲು ಶಿಕ್ಷೆ ಮತ್ತು ನಿರ್ವೀರ್ಯಗೊಳಿಸುವ ಕಠಿಣ ಕಾನೂನು ಜಾರಿಯಾಗಬೇಕು ಅಂತ ತಮಿಳುನಾಡು ಸಿಎಂ ಜಯಲಲಿತಾ ಹೇಳಿದ್ದಾರೆ. ಇನ್ನೊಂದೆಡೆ ಅತ್ಯಾಚಾರ ಹಾಗೂ ಅತ್ಯಾಚಾರ ಯತ್ನ ನಡೆಸಿದವರ ವಿರುದ್ಧ ಗೂಂಡಾ ಕಾಯ್ದೆಯಡಿ ಕೇಸ್ ದಾಖಲಿಸಲು ಜಯಲಲಿತಾ ತಮಿಳುನಾಡು ಪೊಲೀಸರಿಗೆ ಸೂಚಿಸಿದ್ದಾರೆ. ಅಲ್ಲದೆ ಪ್ರತಿ ಜಿಲ್ಲೆಯಲ್ಲೂ ಶೀಘ್ರಗತಿ ಕೋರ್ಟ್ ಸ್ಥಾಪಿಸುವುದಾಗಿ ಹೇಳಿದ್ದಾರೆ. ಇನ್ನು ದೆಹಲಿ ಮಹಿಳೆಯರು ತಮ್ಮ ಆತ್ಮರಕ್ಷಣೆಗಾಗಿ ಮಾರ್ಗಗಳನ್ನು ಹುಡುಕುತ್ತಿದ್ದಾರೆ. ದೆಹಲಿಯಲ್ಲಿ ಕಳೆದ 15 ದಿನಗಳಿಂದೀಚೆಗೆ ಬಂದೂಕು ಲೈಸೆನ್ಸ್ಗೆ ಅರ್ಜಿ ಸಲ್ಲಿಸಿರುವ ಮಹಿಳೆಯರ ಸಂಖ್ಯೆ ಗಣನೀಯವಾಗಿ ಹೆಚ್ಚಿದೆ. ದೆಹಲಿ ಪೊಲೀಸರೇ ನೀಡಿರುವ ಮಾಹಿತಿ ಪ್ರಕಾರ ಕಳೆದೊಂದು ವಾರದಲ್ಲಿ ಬಂದೂಕು ಲೈಸೆನ್ಸ್ಗಾಗಿ 274 ಮಹಿಳೆಯರಿಂದ ಅರ್ಜಿಗಳು ಬಂದಿವೆ. ಇನ್ನು ರೇಪಿಸ್ಟ್ಗಳಿಗೆ ಗಲ್ಲು ಶಿಕ್ಷೆ ವಿಧಿಸದೆ ಕೈಕಾಲುಗಳನ್ನು ಕತ್ತರಿಸುವ ಮೂಲಕ ಜೀವಂತ ಶವವಾಗಿ ಸಮಾಜದಲ್ಲಿ ಬದುಕಲು ಬಿಡಬೇಕು. ಅವರು ನರಳಿ ಸಾಯ್ಬೇಕು. ಈ ರೀತಿ ಶಿಕ್ಷೆಗೆ ಗುರಿಪಡಿಸಿದ್ರೆ ಈ ಕೃತ್ಯ ಎಸಗೋರು 100 ಸಲ ಯೋಚನೆ ಮಾಡುತ್ತಾರೆ. ಬಲಾತ್ಕಾರ ಪ್ರಕರಣಗಳನ್ನ ಈ ಮೂಲಕ ತಡೆಯಬಹುದು ಅನ್ನೋರು ಇದ್ದಾರೆ. ಡಿಸೆಂಬರ್ 16ರ ದೆಹಲಿ ಸಾಮೂಹಿಕ ಅತ್ಯಾಚಾರ ಪ್ರಕರಣ ಮಹಿಳೆಯರ ಮೇಲಿನ ದೌರ್ಜನ್ಯ, ಕ್ರೌರ್ಯದ ವಿರುದ್ಧ ರಣಕಹಳೆ ಮೊಳಗಲು ಕಾರಣವಾಗಿದೆ. ಇದರ ದೆಸೆಯಿಂದಲಾದ್ರೂ ಪೈಶಾಚಿಕ ಕೃತ್ಯ ಎಸಗೋ ಕೀಚಕರಿಗೆ ಕಠಿಣ ಶಿಕ್ಷೆ ನೀಡೋ ಕಾನೂನು ಜಾರಿಯಾದ್ರೆ ಯುವತಿ ನಿರ್ಭಯ ಸಾವಿಗೆ ಒಂದು ಅರ್ಥ ಸಿಗಲಿದೆ. ಹೆಣ್ಣು ಸಮಾಜದಲ್ಲಿ ಯಾವ ಪಾತ್ರವನ್ನ ನಿರ್ವಹಿಸುತ್ತಾಳೆ ಅನ್ನೋದನ್ನ ವೇದಗಳೇ ಸಾರಿ ಹೇಳಿವೆ. ಸಮಾಜದಲ್ಲಿ ಆ ನಾರಿ ನಿರ್ಭಯಳಾಗಿ ಬದುಕುವಂತಾಗಬೇಕು. ರಾತ್ರಿ ಹೊತ್ತಲ್ಲಿ ತಿರುಗಾಡುವುದು ಕಷ್ಟ, ಆದ್ರೆ ಹಗಲು ಹೊತ್ತಿನಲ್ಲಾದ್ರೂ ಆಕೆ ಒಬ್ಬಂಟಿಯಾಗಿ ಯಾರ ಭಯವಿಲ್ಲದೆ ಓಡಾಡುವಂತಾದ್ರೆ ಸಾಕು. ಅದಕ್ಕೆ ನಾವು ಹೇಳ್ತಾ ಇರೋದು, ಮಹಿಳೆಯರನ್ನ ಗೌರವಿಸಿ, ಅವರಿಗೆ ಬೆಲೆ ಕೊಡಿ, ಅವರಿಗೆ ರಕ್ಷಣೆ ಮಾಡಿ.
ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷೆ ಕೊಡಿಸಲು ಹೋರಾಡಿ. ಅತ್ಯಾಚಾರಗಳಿಗೆ ಕಠಿಣ ಶಿಕ್ಷೆ ವಿಧಿಸಿದರೆ ಮಾತ್ರ ಬಲಾತ್ಕಾರದಂಥ ಪ್ರಕರಣಗಳನ್ನ ತಡೆಯಬಹುದು. ಮುಂಬರುವ ದಿನಗಳಲ್ಲಾದರೂ ಕಠಿಣ ಕಾನೂನು ಜಾರಿಗೆ ಬರುತ್ತಾ ಅನ್ನೋದನ್ನು ಕಾಯ್ದು ನೋಡಬೇಕಾಗಿದೆ. ಇದುವೇ ಹೊತ್ತಿನ ಸುವರ್ಣ ಫೋಕಸ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್.